ಇಲ್ಲಿ ನೋಡ್ರಿ ನಮ್ಮ ನವಾಜಗ ಮದುಮಕ್ಕಳಿಗೆ ಕಟ್ತಾರಲ್ರಿ ನಡಕ ಉಡಿನ ಅದನ್ನು ಇಲ್ಲಿ ನಮ್ಮ ಮಾಮಿ ರೆಡಿ ಮಾಡಕತ್ತಾರ ನೋಡ್ರಿಪ್ಪ. ಇಲ್ಲಿ ನಮ್ಮ ನವಾಜ ಹೊಸ ಡ್ರೆಸ್ ಹಾಕೊಂಡನ್ರಿ. ಅಂದ್ರೆ ಸೋದರ ಮಗಳು ನಾನಿಯರು ತೊಗೊಂಬಂದಿದ್ದ ಡ್ರೆಸ್ ಹಾಕೊಂಡನ್ರಿ. ಅದನ್ನು ನಾವು ಮೊನ್ನೆ ಹುಬ್ಳಿ ಒಳಗೆ ಬರೋಂಗೆ ತೊಗೊಂಬಂದಿದ್ದೀವಿ ರೀ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಮಾಮಿ ಪೌಡ್ರು ಮತ್ತು ಅರಿಶಿನ ಅದನ್ನು ಪೌಡ್ರಲ್ಲ ಅಕ್ಕಿ ಕಾಳು ರೀ, ಅಕ್ಕಿ ಕಾಳು ಅರಿಶಿನ ಅದನ್ನು ಉಡಿ ಒಳಗೆ ಹಾಕಿ ನಮ್ಮ ನವಾಜಗ ಕಟ್ತಾರೆ ನಡಕ. ನಮ್ಮ ನವಾಜಗಂತೂ ಸೂಪರ್ ಆಗಿದ್ವು ರೀ. ಅರಿವಂತೂ ಸೇಮ್ ಮದುಮಗ ಆದಂಗೆ ಆಗಿತ್ತು ರೀ ನಮ್ಮ ನವಾಜ. ಭಾಳ ಚೆಂದಾಗಿತ್ತು ನೋಡ್ರಿ. ಅರಿಗೆಲ್ಲ ಭಾಳ ಅಂದ್ರೆ ಭಾಳ ಸೂಪರ್ ಆಗಿದ್ದು ಹೌದೇನ್ರಿ. ಹೊರಗಡೆ ಎಲ್ಲ ಜಳಕ ಮಾಡಿಸ್ಕೊಂಬಂದು ಇಲ್ಲಿ ಒಳಗಡೆ ಹಿಂಗೆ ಜಳಕ ಮಾಡಿ ಇದು ಏನ್ರಿ ಅರಿವಿ ಹಾಕಿ ನಡಕ್ಕೆಲ್ಲ ಉಡಿ ಕಟ್ಟಿ ಆಮೇಲೆ ಇದ್ರ ಬಲಗೈಗೆ ಇದನ್ನು ಕಟ್ತಾರೆ ರೀ. ಅಂದ್ರೆ ಸೇಮ್ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ಮಂದ್ಯಾಗ ಮದುಮಗಗೆ ಯಾವ ಥರ ರೆಡಿ ಮಾಡ್ತಾರಲ್ರಿ ಅಷ್ಟು ಮದುಮಗಗೆ ಹಾಕುವಂಥ ಉಡಿ ಆಗಲಿ ಆಮೇಲೆ ಕೈ ಕಟ್ಟವು ಎಲ್ಲನೂ ಈಗ ನಮ್ಮ ನವಾಜಿಗೆ ಹಾಕಿಸ್ಕೊಂಡು ಇದಕ್ಕೆ ಕರ್ಕೊಂಡು ಹೋಗೋದ್ರಿ ಮಸೂತಿಗೆ. ನೋಡ್ರಿ ಅದನ್ನು ಮಾಮಿ ಕಟ್ಟಕತ್ತಾಳ. ನಮ್ಮ ನಮಾಜ್ ಯಾಕೆ ಹೆದರಾಗತ್ತನಪ್ಪ ಅಂತ ಹೇಳಿದ್ರೆ ಮತ್ತು ನನಗೆ ಈ ಥರ ಎಲ್ಲ ರೆಡಿ ಮಾಡಿಸ್ಕೊಂಡು ಎಲ್ಲಿ ನಮ್ಮನಾಗ ಮತ್ತೊಂದು ಸಲ ಕತ್ನ ಮಾಡೋಕೆ ಕರ್ಕೊಂಡು ಹೊಂಟಾರ ಅಂತೇಳಿ ಅವ ಅಳಕತ್ತೈತೆ ಮಕ್ಕಳನ್ನ. ಈಗ ನೋಡ್ರಿ ನವಾಜ್ಗಂತ್ರ ರೆಡಿ ಮಾಡಿದಿರಿ. ಈಗ ಮಸೂತಿಗೆ ಕೊಟ್ಟು ಕಳ್ಸಕ್ಕೆ ಒಂದು ಸ್ವಲ್ಪ ಅಕ್ಕಿ ಆಮೇಲೆ ಎಲೆ ಉತ್ತತ್ತಿ ಹಣ್ಣು ಕೊಬ್ಬರಿ ಬಟ್ಲ ಆಮೇಲೆ ಒಂದು ಪೆಂಟಿ ಬೆಲ್ಲ ಅದ್ರೊಳಗೆ ಉತ್ತತ್ತಿ ಅಡಿಕೆ ಅನ್ನೆಲ್ಲ ಇಟ್ಟು ಈಗ ಇದನ್ನು ಮಸೂತಿ ಕೊಟ್ಟು ಕಳ್ಸೋದು. ಆಮೇಲೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ನಮ್ಮ ಮಾಮಿ ಅಂದ್ರೆ ಉಡಿ ಎಲ್ಲ ಕಟ್ಟಿದ ಮೇಲೆ ನಮ್ಮ ಮಾಮಿ ಎರಡು ಕೈಗೂ ಹೂವು ಹಿಂಗೆ ಸುತ್ತರಿಸ್ಕೊಂಡು ಮಸೂತಿ ಕರ್ಕೊಂಡು ಹೋಗ್ಬೇಕು ಅಂತಂದು ಹೇಳಿದ್ರಿ. ಅಂದ್ರೆ ಸೇರ ಹಾಕಿದ್ರೆ ಚಲೋ ಕಾಣ್ತೈತಿ, ಇಲ್ಲ ಸೇರೋ ಹಾಕ್ಕೊಂಡು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಬೇಡ, ಅಲ್ಲಿ ಮಸೂತಿ ಒಳಗೆ ನಮಾಜ್ ಮಾಡಿದ್ಮೇಲೆ ಅದನ್ನು ಸೇರ ಹಾಕ್ತಾರೆ. ಈಗ ಅಷ್ಟ ಹೂ ಅಷ್ಟ ಎರಡು ಕೈಗೆ ಕಟ್ಟಿಸ್ಕೊಂಡು ಕರ್ಕೊಂಡು ಹೋಗೋದ್ರಿ ಅಂತ ಹೇಳಿದ್ರಿ. ಹಾಗಾಗಿ ನೋಡ್ರಿ ಇಲ್ಲಿ ನಮ್ಮ ಮಾಮಿ ಎರಡು ಕೈಗೆ ಹೂ ಕಟ್ಟಾಕತ್ತಾರ್ರಿ ನಮ್ಮ ನವಾಜಗ್ರಿ. ಆಮೇಲೆ ಇದಕ್ಕೆ ಹೋಗಮ್ಮಂದ ಅವ ಪಕ್ಕಳಕ್ಕೆ ಬೈಟ್ ಬತ್ತು ಗಂಧದ್ದು. ಈಗ ನೋಡ್ರಿ ಮಸೂತಿಗೆ ಹೋಗೋಕಿನ ಮುಂಚೆಗೆ ಒಂದು 5 ಮಂದಿ ಗಂಧ ಹಚ್ಚಿ ಹಂಗ ಮಸೂತಿಗೆ ಕಳ್ಸೋದ್ರಿ. ಶೇರ ಅಲ್ಲೇ ಕಟ್ತಾರಂತ ಮಸೂತಿಯಾಗ. ಏ ರೋನಾ ನೈ ಬಾ ಇಲ್ಲಿ ನೋಡ್ರಿ. ಮತ್ತೀಗ ನಮ್ಮ ನವಾಜ್ಗ ಹೂವಿನಾರ ಹಾಕಕತ್ತಿದ್ರಿ. ಮತ್ತೆ ಹಂಗೆ ಕರ್ಕೊಂಡು ಹೋಗೋದು ಅಂತ ಹೇಳಿದ್ಮೇಲೆ ಒಂದು ಹೂವಿನಾರ ತೊಗೊಂಬಂದ್ರಿ ಸಾಣದ. ಇಲ್ಲಂತೂ ನಮ್ಮ ಊರೊಳಗೆ ಹೂವಿನಾರ ಅಂತೂ ಭಾಳ ಚಂದ ಮಾಡ್ತಾರಿಪ್ಪ. ಈಗ ನೋಡ್ರಿ ನಮ್ಮ ಕಲಿ ಅವಂಗ ದೃಷ್ಟಿ ತೆಗಿಯಾಕತ್ತೇನ್ರಿ. ದೃಷ್ಟಿ ತೆಗೆದು ಈಗ ಅವಂಗ ಹೊರಗೆ ಕರ್ಕೊಂಡು ಹೋಗೋದು ನೋಡ್ರಿ. ಅಂದ್ರೆ ಮಸೂತಿಗೆ ಕರ್ಕೊಂಡು ಹೋಗೋದ್ರಿ ಫ್ರೆಂಡ್ಸ. ಸ್ವಲ್ಪ ಊಟ ಮಾಡಪ್ಪ ಈಗ ನೋಡ್ರಿ ಸೋದರ ಮಾವ ಎತ್ಕೊಂಡ್ ಈಗ ಅಂದ್ರೆ ಒಬ್ರು ಕುದುರೆ ತೊಗೊಂಬರ್ತಾರೆ, ಹುಡುಗನ ಹತ್ತಿಸ್ಕೊಂಡು ಹೋಗಕ್ಕೆ ಒಬ್ರು ಸೈಕಲ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಮಸೂತಿ ಏನಾರು ಹತ್ತಿರನೇ ಇತ್ತಪ್ಪ ಅಂತೇಳಿ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಊರಾಗ ಏನಪ್ಪ ಅಂದ್ರೆ ಮಸೂತಿ ದೂರ ಐತ್ರಿ, ಹಾಗಾಗಿ ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಮಸೂತಿಗೆ ಹಂಗೆ ಹೋಗ್ಬಾರ್ದ್ರಿ. ನಾನೆಲ್ಲ ಇದನ್ನು ಮಾಡಿದ್ನಲ್ರಿ ಅಕ್ಕಿ ಬೆಲ್ಲ ಅದನ್ನು ಕೊಟ್ಟು ಕಳಿಸ್ಬೇಕ್ರಿ ಅದ್ರ ಜೋಡಿ. ಈಗ ನೋಡ್ರಿ ಇಲ್ಲಿ ನಮ್ಮ ಖಾದರ್ ಮತ್ತು ಗಂಗಾವತಿ ಖಾದರ್ ಕಲಿ ಮೂವರು ಮಾವುಗಳು ಅವನ್ನ ನಡಕ ನೋಡ್ರಿ. ಈಗ ನಾವೆಲ್ಲಿ ಬಂದಿರಿಪ್ಪ ಅಂದ್ರೆ ಮಸೂತಿಗೆ ಬಂದಿವಿ ರೀ. ಅಂದರೆ ಈ ಕಾರ್ಯಕ್ರಮ ಆಗ್ಬೇಕಂತೇಳಿದ್ರೆ ಖತ್ನ ಆದ್ಮ್ಯಾಗ ಮಸೂತಿಗೆ ಬಂದು 2 ರಕಾತ್ ನಮಾಜ್ ಮಾಡ್ಕೋಬೇಕ್ರಿ. ಸೊ ಈಗ ಇಲ್ಲಿ ಬಂದ ನೋಡ್ರಿ ಹುಡುಗ. ಇಲ್ಲಿ ನೋಡ್ರಿ ಈಗ ಮಸೂತಿ ಒಳಗ್ರಿ ಮಸೂತಿಗೆ ಕರ್ಕೊಂಬಂದಾರ್ರಿ. ಅಲ್ಲಿ ನಮ್ಮ ನಮಾಜ್ ಮಾಡಾಕ್ತಾರೆ ನೋಡ್ರಿ ಹಜರತ್ತರ ಜೋಡಿ. ನಮ್ಮ ಕಲಿ ಹಜರತ್ ಮತ್ತು ನಮ್ಮ ಖಾದರ್ ಅವರೆಲ್ಲರೂ ಕೂಡಿ. ಆಮೇಲೆ ಇಲ್ಲಿ ಹಜರತ್ ಅವರು ಹೇಳ್ಕೊಡ್ತಾರೆ, ಅವ್ರು ಹೇಳೋರ್ತಾರೆ. ಅವ ಹೇಳಕತ್ತ ನೋಡ್ರಿ ನಮ್ಮ ನವಾಜ. ಈಗ ನೋಡ್ರಿ ನಮಾಜ್ ಆತು ಎಲ್ಲ ಆತಲ್ರಿ. ಈಗ ಮನೆಗೆ ಬರೋ ಮುಂದೆ
ಅದನ್ನು ಸೇವ್ರಾನ ಹಾಕೊಂಬರ್ಬೇಕ್ರಿ. ಅಲ್ಲೇ ಮಸೂತಿ ಒಳಗೆ ಅದಕ್ಕೆ ಸೇವ್ರ ಕಟ್ಟೋಕ್ಕಿಂತ ಮುಂಚೆಲ್ಲ ಈ ಥರ ಅಲ್ಲಿ ಬಿಳಿಯದ ಇದನ್ನು ತೊಗೊತಾರೆ, ಅದು ಶಾಲ್ ತೊಗೊಂಡು ಈ ಥರ ಪೇಟ ಸುತ್ತಿ ಅದ್ರ ಮೇಲೆ ಸೇವ್ರ ಕಟ್ಟಕ್ಕೆ ಬರ್ತೈತೆ. ಅದು ನೋಡ್ರಿ ಇಷ್ಟು ದೊಡ್ಡದೈತಿ, ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಅದನ್ನು ಸದ್ಯಕ್ಕೆ ನೋಡ್ರಿ ಹೆಂಗೆ ನಗಾಕತ್ತಾನ. ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರ ಮಸೂತಿ ಒಳಗೆ. ಅದನ್ನು ಹಂಗೆ ಕಟ್ಟಂಗಿಲ್ಲ ರೀ. ಒಂದು 5 ಮಂದಿಗೆ ಗಂಡು ಮಕ್ಕಳು ಮುಟ್ಟಿಸ್ಕೊತಾರೆ, ನಮಸ್ಕಾರ ಮಾಡಿ ಆಮೇಲೆ ಎಲ್ಲ ಒಳ್ಳೇದಲ್ಲ ಅಂತ ಬೇಡ್ಕೊಂಡು ಅವ್ರ ಹುಡುಗ ಕಟ್ತಾರೆ ನೋಡ್ರಿ ಎಷ್ಟು ಚಂದ ಆಗೈತಪ್ಪ ಅಂದ್ರೆ ಭಾಳ ಚಂದ ಆಗೈತೆ ರೀ. ಇವ್ರು ಹಾಜರತ್ತವ್ರಿ ನಮ್ಮ ಖಾದಾರಾಗ ರೀ, ಗಂಗಾವತಿ ಖಾದಾರಿ ಇವಂಗೆ ಕಲೀರಿ. ಇವ್ರು 5 ಮಂದಿ ಮುಟ್ಟಿಸ್ಕೊಂಡು ಅವಂಗೆ ಕಟ್ತಾರೆ ರೀ. ये बच्चा नहीं लो ये छोड़े धागा छोड़ा हाँ धागा छोड़ा पहले मतलब बास गट्टर नवाज हां आजा जैसे कसर हां गट्टो जा आधा करो ला 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 ಈಗ ನೋಡ್ರಿ ನಮ್ಮ ನವಾಜ್ಗ ಮಸೂತಿ ಕರ್ಕೊಂಡು ಹೋಗಿ ಈಗ ಮನೆಗೆ ಕರ್ಕೊಂಬಂದ್ರು ನೋಡ್ರಿ. ಈಗ ಹೋಗಿ ಸ್ಟೇಜ್ ಮೇಲೆ ನವಾಜ್ ತುಂಬಿಸ್ಬಿಡೋದ್ರಿ. ಈಗ ನೋಡ್ರಿಪ್ಪ ನಮ್ಮ ನವಾಜ್ಗ ಮನೆಗೆ ಕರ್ಕೊಂಬಂದ್ರಿ, ಅಂದ್ರೆ ಮಸೂತಿ ನಿಂತರ ಮನೆಗೆ ಕರ್ಕೊಂಬಂದ್ರೆ ಈಗ ಎಲ್ಲರೂ ಸ್ವಲ್ಪ ಇನ್ನೊಮ್ಮೆ ಗಂಧ ಹಚ್ಚಿ ಮತ್ತು ಸ್ಟೇಜ್ ಮೇಲೆ ಹೋಗಿ ಈಗ ಅವಂಗೆ ಕುಂದಿರ್ಸ್ಬೇಕ್ರಿ. ಅದಕ್ಕೆ ಈಗ ಖುಷಿಯಾಗಿ ಅಂತ ಮನೆಗೆ ಕರ್ಕೊಂಬಂದ್ಮೇಲೆ ಮಸೂತಿಗೆ ಹೋಗಿ ಬರೋ ಮಟನ ಅಳೋದು ಹೆದರಿಕೆ ಫುಲ್ ಇತ್ತು ಅವಂಗೆ. ಅಂದ್ರೆ ಮತ್ತೆಲ್ಲಿ ನನಗಿದು ಕರ್ಕೊಂಡು ಹೊಂಟಾರೇನಂತೇಳಿ ಆಮೇಲೆ ಇದು ಮನೆಗೆ ಬಂದಮೇಲೆ ಮಸೂತಿಲಿಂತ್ರ ಅವಾಗ ಖುಷಿ ಆದರೆ ಅವಾಗ ಎಲ್ಲರ ಜೋಡಿ ನಗಾಕತ್ತಿದ್ದಾರೆ. ಈಗ ನೋಡ್ರಿಪ್ಪ ನಮ್ಮ ಚಾಚಿ ನೋಡ್ರಿ, ಅವ್ರು ಸಣ್ಣ ಚಾಚಿ ಬೂಟ ಯಾರು ತಗೊಂಬಂದಾರ? ಗನಿ ತಂದ? ಹೌದಾ ಗನಿ? ಮಸ್ತ್ ಅದಾವ ನವಾಜನ್ ಬೂಟ್. ನೀನು ಅವ್ರ ಕೈ ಕೊಡ ಒಂದು ಕಣ್ಣು ಮಾಡಿ ಇಲ್ಲಿ ನೋಡ್ರಿ ಇನ್ನು ಇಲ್ಲೆಲ್ಲ ನಮ್ಮ ಕಲಿ ಬಲೂನ್ ಇದಕ್ಕೆ ಪೈಪಿಗೆಲ್ಲ ಹಿಂಗೆ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಯಾಕಂದ್ರೆ ಅಲ್ಲೇ ಸ್ಟೇಜಿಗೆ ಅಲ್ಲಿ ಬಲೂನ್ ಡೆಕೋರೇಟ್ ಮಾಡೋದಿತ್ತು ರೀ. ಹಾಗಾಗಿ ಅಲ್ಲಿ ತೊಗೊಂಡು ಹೊಂಟನ್ರಿ. ಅಲ್ಲಿವರೆಗೂ ಹುಡುಗ ಏನಾದರೂ ತಿನ್ನಿಸ್ರಿ ಮತ್ತು ಲೇಟ್ ಆಕತ್ರಿ ಇವು ಕರ್ಕೊಂಬರೋ ಮಟ್ಟ ಮನೆಗೆ ಅಂಥೇಳಿ. ಇಲ್ಲಿ ನೋಡ್ರಿ ಈಗ ಬಲೂನ್ ಡೆಕೋರೇಟ್ ಮಾಡಾಕತ್ತಾರೆ ಸ್ಟೇಜ್ ಮೇಲೆ. ಅಂದ್ರೆ ನಮ್ಮ ಕಲ್ಲಿನ ಎಲ್ಲ ತೊಗೊತಾನ್ರಿಪ್ಪ. ನಮ್ಮ ಮನೆಯೊಳಗೆ ಏನೋ ಫಂಕ್ಷನ್ ಇರಲಿ, ಯಾರ್ದೋ ಮದುವೆ ಇರಲಿ, ಫುಲ್ ಅಂದ್ರೆ ಫುಲ್ ಅವ್ನು. ಬರ್ರಿ ಬರ್ರಿ ಬಕ್ಷಿ ಬರ್ರಿ. ಆರಾಮ್ರಿ? ಆರಾಮ್ರಿಪ್ಪ. ಈಗ ಬಂದ್ರಿ ಜಸ್ಟ್ ನಡ್ರಿ ಚಾಯ್ ಕುಡೀರಿ, ಊಟ ಮಾಡಿರಿ. ಇವ ನೋಡ್ರಿ ಸ್ಟೇಜ್ ಮೇಲೆ ಕರ್ಕೊಂಬಂದ್ರೆ ನಮ್ಮ ನವಾಜ್ಗೆ, ಆಮೇಲೆ ನಮ್ಮ ಸೋನುಗೂ ಕುಂದಿರ್ಸ್ಯಾರಿ. ಇಲ್ಲಿ ನೋಡ್ರಿ ಈಗ ನಮ್ಮ ಮಾಮಿಗೆ ಮತ್ತು ನಮ್ಮ ಮಾಮೂಗೆ ಅವ್ರ ತವ್ರ ಮನೆಯವ್ರು ಅಂದ್ರೆ ನಮ್ಮ ಮಾಮಿ ತವ್ರ ಮನೆಯವ್ರು ಅವರಿಗೆ ಅರ್ವಿ ತಂದಿರ್ತಾರೆ ರೀ. ಅವರಿಗೆ ಇಲ್ಲಿ ಮಾಲೆ ಹಾಕಿ ಆಮೇಲೆ ತಲೆಗೆ ಇದನ್ನು ಕಟ್ಟಿ ನಮ್ಮ ಮಾಮಿಗೆ ಅವರು ಈಗ ಉಡೇಕಿನ ಹಾಕ್ತಾರೆ. ಇವು ಅಷ್ಟು ದೊಡ್ಡಮ್ಮ, ಇವರಿಬ್ಬರು ದೊಡ್ಡವ್ರಿ. ಇವರು ನಮ್ಮ ಮಾಮಿ ಅವ್ವ ರೀ. ಇವರೆಲ್ಲರೂ ಕೂಡಿ ಈಗ ಉಡೇಕಿ ಹಾಕಕತ್ತಾರೆ ನೋಡ್ರಿ ನಮ್ಮ ಮಾಮಿಗೆ. ಮೊದಲು ತವ್ರ ಮನೆಯವ್ರದ್ದು ಉಡೇಕಿ ಹಾಕಬೇಕಲ್ಲಿ ಅಂತಂದು ಹೇಳಿದರೆ, ಹಂಗಾಗಿ ಈಗ ಅಲ್ಲಿ ನಮ್ಮ ಮಾಮಿಗೆ ಉಡೇಕಿ ಹಾಕಕತ್ತಾರೆ ನೋಡ್ರಿ. ಮೂವರು ಕೂಡ್ಕೊಂಡು ನಮ್ಮ ಮಾಮೂಗೆ ಎಷ್ಟು ಚಂದ ಕಾಣತ್ತ ನೋಡ್ರಿ. ಅರ್ಬಿ ಭಾಳ ಮಸ್ತ್ ತೊಗೊಂಬಂದಾರ ನೋಡ್ರಿ. ಇಲ್ಲಿ ನೋಡ್ರಿಪ್ಪ ನಮ್ಮ ಉತ್ತರ ಕರ್ನಾಟಕ ಸೈಡ್
ಹೆಂಗಪ್ಪ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಒಳಗನ ಭಾಳ ಅಂದ್ರೆ ಭಾಳ ನೇಮ ನಿತ್ಯ ಎಲ್ಲ ಇರ್ತಾವ್ರಿಪ್ಪ. ಅವು ನೋಡೋಕೆ ಒಂದು ಭಾಳ ಚಂದ ರೀ. ಅದು ಸಣ್ಣದಿರಲಿ ದೊಡ್ಡದಿರಲಿ ಫಂಕ್ಷನ್ ಅಲ್ಲಿ ನೇಮ ನಿತ್ಯ ಅಂತ ಫುಲ್ ಇರ್ತೈತ್ರಿಪ್ಪ. ಇವತ್ತು ನೋಡ್ರಿ ನಮ್ಮ ನವಾಜಗೆ ಸೇಮ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಮದ್ವೆ ಮಾಡ್ದಂಗೆ ಮಾಡಕತ್ತಾರ ನೋಡ್ರಿ. ಅವಂಗೆ ಅಲ್ಲಿ ಎರೆದಿದ್ದು ಹೊರಗಡೆ ಎಲ್ಲ ನಿನ್ನೆ ವೀಡಿಯೋದೊಳಗೆ ನೋಡಿರಿ ನೀವು. ಅವ್ಗೆ ಹೆಂಗೆ ಎರೆದ್ವಿ ನಾವು ಅಲ್ಲಿ ಹೊರಗೆ ಇದನ್ನಿಟ್ಟು ಚೌಕಿ ಇಟ್ಟು ಅಂಥೇಳಿ. ಇಲ್ಲಿ ನೋಡ್ರಿ ಈಗ ಅವ್ರ ನಮ್ಮ ಮಾಮಿ ದೊಡ್ಡಮ್ಮರ್ರಿ ಇವರು ಅರ್ಬಿ ಮಾಡಾಕತ್ತಾರ ಅವರಿಗೆ ಗಂಧ ಹಚ್ಚಿ. ಇವ್ರು ದೊಡ್ಡಮ್ಮರು ನೋಡ್ರಿ. ಅಂದ್ರೆ ಇವರು 5 ಮಂದಿನ 4 ಮಂದಿ ಅದಾರಿ ಒಟ್ಟು ನಮ್ಮ ಮಾಮಿಯವರು ದೊಡ್ಡಮ್ಮರು ಅವರೆಲ್ಲ ಚಾಚಿಯರು ಕೂಡಿ ಅವ್ರು ಅಷ್ಟರು ತೊಗೊಂಬಂದ್ರು ಬಿಡ್ರಿ. ಆಲ್ಮೋಸ್ಟ್ ಎಲ್ಲರೂ ಬಂದವರು ಅಷ್ಟರು ಅರಿವಿ ತೊಗೊಂಬಂದಾರ. ನಮ್ಮ ಮಾಮಿಗೂ ನಮ್ಮ ಮಾಮಿಗೂ ಮತ್ತು ಹುಡುಗರಿಗೂ ಅಷ್ಟ್ರಿಗೂ ತೊಗೊಂಬಂದಾರ ನೋಡ್ರಿ. ನಮ್ಮ ಮಾಮಿ ಸೀರೆ ಮತ್ತು ನಮ್ಮ ಮಾಮೂಗ ಅರಿವಿನ ಕೈಯಾಗ ಕೊಟ್ಟು ಗಂಧ ಹಚ್ಚುತ್ತಾರೆ. ಅವರು ಇವ್ರು ಕುಂತಾರ್ರಿ ನಮ್ಮ ಮಾಮಿಯವ್ರ ಅವ್ವರಿ. ಇವ್ರು ಅವ್ರ ತಮ್ಮ ರೀ. ಅವರು ನಮ್ಮ ನವಾಜಗೆ ಬಂಗಾರದ ಚೈನ್ ಮಾಡಿಸಿದ್ರಿ. ಅದನ್ನು ಈಗ ನಮ್ಮ ಖಾದರ್ ಭಾಷೆ ಹಾಕಕ್ಕೆ ಬರಾಕತ್ತ ನೋಡ್ರಿ. ಈಗ ಅದಕ್ಕಿಂತ ಮುಂಚೆಗೆ ಇಲ್ಲಿ ಯಾರ ಮತ್ತು ಬಂದ್ರೆ ಅಂದ್ರೆ ಅವ್ರು ಊರಿಗೆ ಹೋಗೋರಿದ್ರನ್ರಿ. ಅದಕ್ಕೆ ನಾನು ಮೊದಲು ಅರ್ಬಿ ಮಾಡ್ತೀನಿ ತಡಪ್ಪ ಆಮೇಲೆ ಹಾಕ್ಕೊಂತೀನಿ ನೀನು ಅಂತ ಹೇಳಿದ್ರಿ. ಹಂಗಾಗಿ ಬಂದವರು ಅರ್ಬಿ ಮಾಡಕ್ಕೆ ಕುಂತಾರೆ. ಇವರು ನಮ್ಮ ಮಾಮಿ ಅದಾರಲ್ರಿ ಅವ್ರ ಸೋದರ ಮಾವ ನೋಡ್ರಿ. ಇವರು ಇಬ್ಬರೇನು ಅದಾರ್ರಿ. ಅವರಿಬ್ಬರು ಬಂದಾರ್ರಿ ಇಲ್ಲಿ ಸೋದರ ಮಾವುಗಳು. ಒಬ್ಬರಲ್ಲಿ ಅಡುಗೆ ಮಾಡಲಿದ್ದರೆ ಇವರೊಬ್ಬರು ಹೋದ್ರಿ. ಇಲ್ಲದ ನೋಡ್ರಿ ಇಬ್ಬರು ಸೋದರ ಮಾವುಗಳು. ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡಾರಲ್ರಿ. ಇವರ ನೋಡ್ರಿ ನಮ್ಮ ಮಾಮಿ ಸೋದರ ಮಾವುಗಳು ರೀ. ಇವರು ಎಲ್ಲರೂ ಬಂದಿದ್ರು ನೋಡ್ರಿಪ್ಪ. ಅವ್ರು ಗಂಗಾವತಿಯಲ್ಲಿ ಅಂತ ಅಷ್ಟು ಹೇಳಿದಾರೆ ಅಷ್ಟರು ಬಂದಾರ. ಅವರು ಒಬ್ಬರು ತಪ್ಪಿಸಿಲ್ರಿ. ಬಂದು ಎಲ್ಲರೂ ನಿಂತು ಭಾಳ ಚಂದ ಅಂದ್ರೆ ಭಾಳ ಚಂದ ಫಂಕ್ಷನ್ ಎಲ್ಲ ಮಾಡಿಕೊಟ್ರಿಪ್ಪ. ಅವರು ಏನೋ ಫಂಕ್ಷನ್ ಇರಲಿ ಬಂದು ಹಂಗೆ ಒಂದು 4 ದಿನ ಮುಂಚೆಗಾರಿ ನಮ್ಮ ಮಾಮಿಯರಪ್ಪ ಅವ್ರ ಅವ್ವ ಅವ್ರ ತಮ್ಮ ಅವ್ರ ತಂಗಿಯರು ಎಲ್ಲರೂ ಬಂದಿದ್ದರು. ಏನೋ ಇರಲಿರಪ್ಪ ಫಂಕ್ಷನ್ ನಮ್ಮ ಮನೆ ಒಳಗೆ ಮುಂಚೆನೇ ಬಂದು ಎಲ್ಲನೂ ಮಾಡಿಕೊಡ್ತಾರೆ ನೋಡ್ರಿಪ್ಪ. ಇವ ನಮ್ಮ ಖಾದರ್ ಭಾಷೆ ನೋಡ್ರಿ ಹೇಳ್ಬೇಕಂತಿದ್ರೆ ಭಾಳ ಅಂದ್ರೆ ಭಾಳ ಒಳ್ಳೆ ಹುಡುಗರಿ. ಏನೋ ಇರಲಿ ಓಡಾಡಿ ಒಟ್ಟು ಕಣ್ಣಿಗೆ ನಿದ್ದಿರಂಗಿಲ್ಲ ನೋಡ್ರಿ. ಅಷ್ಟು ಇದನ್ನು ಮಾಡ್ತಾನೆ. ಎಲ್ಲದೂ ನಿಂತು ಮಾಡ್ತಾನೆ ನೋಡ್ರಿ. ಅವ್ನು ಹೇಳ್ಬಿಟ್ನಂದ್ರೆ ಬಂದು ಎಲ್ಲನೂ ನಿಂತು ಮಾಡ್ತಾನೆ ರೀ. ಇವಾಗ ನೋಡ್ರಿ ನಮ್ಮ ಮಾಮೂಗೆ ಸ್ವಲ್ಪ ಎಮೋಷನಲ್ ಆಕತ್ತೇನೆ ರೀ ನಮ್ಮ ಮಾಮ. ಯಾಕಂತ ಹೇಳಿದ್ರೆ ನಮ್ಮ ನಾನಿಗೂ ನಮ್ಮ ಅವ್ವಗೂ ಅದನ್ನೆಲ್ಲ ನೆನೆಸ್ಕೊಂಡು ಅವ್ಗೊಂದು ಸ್ವಲ್ಪ ದುಃಖ ಬಂದಂಗೆ ಆತ್ರಿ. ನಮ್ಮ ಮಾಮನ ನೋಡಿ ನಮಗೆ ಸ್ವಲ್ಪ ದುಃಖ ಬಂದಂಗೆ ಆಕತ್ರಿ. ಯಾಕಂತ ಹೇಳಿದ್ರೆ ಈ ನಮ್ಮ ಅವ್ವ ನಮ್ಮ ಅಕ್ಕಾರು ಇದ್ರಂದ್ರೆ ಅವರು ನೋಡಿ ಖುಷಿ ಪಡ್ತಿದ್ರಲ್ಲ. ನಮ್ಮ ನಸೀಬಕ್ಕೆ ಯಾರೇ ಇಲ್ದಂಗೆ ಆತಲ್ಲ ಅಂತಂದೇಳಿ ಅದೊಂದು ನಮ್ಮ ಮಾಮಗೆ ಭಾಳ ಅಂದ್ರೆ ಭಾಳ ಇದಾಕತ್ತಿತ್ತು ರೀ. ಭಾಳ ಸ್ಟೇಜ್ ಮೇಲೆ ನಂತರ ಅಳಾಕತ್ತಿ ಬಿಟ್ಟಿದ್ದಾರೆ ನಮ್ಮ ಮಾಮು. ಏನು ಮಾಡೋದ್ರಿಪ್ಪ ಈಗಿದ್ದಾರೆ ಎಲ್ಲ ನಮ್ಮ ತಾಯಿ ತಂದೆ ಅನ್ಕೊಂಡು ಹೋಗೋದು ನೋಡ್ರಿ. ಈಗ ನೋಡಿರಿ ನಮ್ಮ ಸೋನುಗೂ ಅವರು ಬೆಳ್ಳಿ ಚೈನ್ ಮಾಡಿಸ್ಕೊಂಬಂದಾರೆ ರೀ. ಆಮೇಲೆ ನಮ್ಮ ಮಾಮಗೂ ಬೆಳ್ಳಿ ಚೈನ್ ರೀ. ಆ ಹುಡುಗಿಗೆ ಉಂಗುರನ ತೊಗೊಂಬಂದಿದ್ದೆ ರೀ. ನಮ್ಮ ಮಾಮೂಗೆ ಉಂಗುರ ತೊಗೊಂಬಂದಾರೆ ಬೆಳ್ಳಿದು. ನಮ್ಮ ಮಾಮಿಗೆ ಇದನ್ನು ಮಾಡ್ಯಾರ ರೀ ಬೆಳ್ಳಿದ ಚೈನ್ ತೊಗೊಂಬಂದಾರೆ. ಅಷ್ಟ್ರಿಗೂ ಆ ಹುಡುಗಗೊಂದು ಇದನ್ನು ಬಂಗಾರದ ಚೈನ್ ತೊಗೊಂಬಂದಿದ್ರು ನೋಡ್ರಿ. ಅವರು ಭಾಳ ಚಂದ ಮಾಡಿದ್ರು ಬಿಟ್ರಪ್ಪ. ಇವ್ರು ನೋಡ್ರಿಪ್ಪ ಇವ್ರು ನಾನಿ ನಮ್ಮ ಮಾಮಿಯವ್ರ ನಾನಿ ರೀ. ಇವರು ಅವ್ವ ರೀ ಭಾಳ ಅಂದ್ರೆ ಭಾಳ ಗಟ್ಟಿ ಅದಾರ ನೋಡ್ರಿ. ಇವ್ರಿಗೆ 85 ವಯಸ್ಸು ಅಂತ ನೋಡ್ರಿ. ಹಂಗಿಲ್ಲ ಇಲ್ಲ ನೋಡ್ರಿ. ಅವ್ರು ಹಂಗೆ ಕಾಣಂಗಿಲ್ಲ ಎಷ್ಟು ಗಟ್ಟಿ ಅದಾರಿಪ್ಪ. ಪಾಟನ್ಗೆ ಹತ್ತಿ ಮೇಲ್ಗಡೆ ಬರ್ತಾರೆ, ತಳಗಿಳಿತಾರೆ, ಎಲ್ಲ ಕುತ್ಕೊಂಡು ಕೆಲಸ ಮಾಡ್ತಾರೆ ನೋಡ್ರಿ. ಸ್ಟೇಜ್ ಮೇಲೆ ನಿಂತಾರೆಲ್ಲ ನಮ್ಮ ಮಾಮಿ ತಂಗಿ ಆ ತಂಗಿ ಗಂಡ ರೀ. ಅಲ್ಲಿ ನಿಂತಿರೋರು ಹಿಂದೆ ರೀ. ಇಲ್ಲಿ ನೋಡ್ರಿಪ್ಪ ಈಗ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ನಮ್ಮ ತಮ್ಮನು ಮತ್ತು ಅವರಿಗೆ ನಮ್ಮ ಮಾಮಿಗೂ ಅರ್ಬಿ ತೊಗೊಂಬಂದಾರೆ ರೀ. ಮತ್ತು ಹುಡುಗಗೂ ಅರ್ಬಿ ತೊಗೊಂಬಂದಾರ. ಮತ್ತು ಬೆಳ್ಳಿದು ಕಡಗ ಮಾಡಿಸ್ಕೊಂಬಂದಾರೆ ಅವರು. ಈಗ ನಮ್ಮ ರೇಷ್ಮಾ ಅವ್ರಿಗೂ ಬಟ್ಟೆ ಮಾಡಕತ್ತಾಳ ನೋಡ್ರಿ.
ನಮಗಾರ ನಮ್ಮ ಮಾಮು ನಮ್ಮ ಮಾಮಿಗೆ ಬಿಟ್ಟರೆ ಯಾರು ಅದಾರಿಪ್ಪ. ನಮ್ಮ ತಮ್ಮನ ಮದುವೆಗಂತೂ ಎಲ್ಲಾನು ನಿಂತು ಎಲ್ಲರೂ ಎಷ್ಟು ಚಲೋ ಮಾಡಿದ್ರಿ. ಈಗ ನಮ್ಮ ಕೈಲಿ ಎಷ್ಟು ಆಗ್ತದೆ ನಾವು ಅಷ್ಟು ಮಾಡೋದ್ರಿಪ್ಪ. ಈಗ ಫಸ್ಟ್ ಟೈಮ್ ನಮ್ಮ ಮಾಮ ಮಗಂದು ಇದನ್ನು ಮಾಡಾಕತ್ತಾನ ಅಂಥೇಳಿ ನಮ್ಮ ತಮ್ಮ ತಗೊಂಬಂದನ್ರಿ. ಅವ್ನ ಕೈಲಾದಷ್ಟು ಅವನು ಏನು ರೀ ಹಾಸ್ಟೆಲ್ಗೆ ಹೋಗ್ಕನ್ರಿ ಅವನು ನಮ್ಮ ತಮ್ಮ. ಅವ್ನ ಕೈಲಾದಷ್ಟು ಒಟ್ಟು ತೊಗೊಂಡು ಬಂದು ಮಾಡಿ ನಿಂತು ಎಲ್ಲನೂ ಮಾಡಿ ಹೋದಾರಿಪ್ಪ ಇವತ್ತು ಊರಿಗೆ ನಮ್ಮ ತಮ್ಮ. ಇವರೆಲ್ಲ ನೋಡ್ರಿಪ್ಪ ಗಂಗಾವತಿ ಅವ್ರಿ, ಅವ್ರ ದೊಡ್ಡಮ್ಮ ದೊಡ್ಡಪ್ಪ ಮತ್ತು ಅವರಪ್ಪ ಎಲ್ಲರೂ ರೀ. ಈಗ ನೋಡ್ರಿಪ್ಪ ಇಲ್ಲಿ ಇವ್ರು ಯಾರಪ್ಪ ಅಂತಂದು ಹೇಳಿದ್ರೆ ಸಮಂತಣ್ಣ ಅಂತಂದು ಹೇಳಿರಿ. ಇವರು ಭಾಳ ಅಂದ್ರೆ ಭಾಳ ಚಲೋರು ನೋಡ್ರಿಪ್ಪ. ನಮ್ಮ ಮಾಮಗೆ ಯಾವುದೋ ಕಷ್ಟ ಬರಲಿ ನಡುರಾತ್ರಿಯಾಗ ಹೋಗ್ಲಿ ಇದು ಮಾಡಲಿ ರೀ, ಅಷ್ಟಂದ್ರೆ ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ತಾರೆ. ಎಲ್ಲ ಒಳ್ಳೇದು ಕೆಟ್ಟದ್ದು ಎಲ್ಲ ನಮ್ಮ ಮಾಮಗೆ ಒಬ್ಬ ಅಣ್ಣನಾಗಿ ನಿಂತು ಎಲ್ಲ ವಿಚಾರಿಸ್ತಾರೆ ನೋಡ್ರಿಪ್ಪ. ನಮ್ಮ ಮಾಮಗೆ ಏನೋ ಬರಲಿ ಮನೆಯೊಳಗೆ ಕಾರ್ಯ ಇರಲಿ ಏನೋ ಇರಲಿ ಅಷ್ಟು ಹೊಂದಾಣ್ಕೊಂಡು ಹೋಗ್ತಾರೆ ನೋಡ್ರಿ. ಅವ್ರ ಮನೆಯೊಳಗೆ ಏನೋ ಆದ್ರೂ ನಮ್ಮ ಮಾಮಗೆ ಬಿಟ್ಟು ಮಾಡಂಗಿಲ್ಲ ರೀ. ನಮ್ಮ ಮಾಮನ ಅಷ್ಟ ನಮ್ಮ ಮನೆಯೊಳಗೆ ಏನೋ ಆದರೂ ಅವ್ರಿಗೆ ಬಿಟ್ಟು ಮಾಡಂಗಿಲ್ಲ ರೀ. ಎಲ್ಲ ಹೇಳ್ತಾರೆ, ಎಲ್ಲದಕ್ಕೂ ಬಂದು ನಿಂತು ಏನು ಬೇಕಪ್ಪ ಏನಿಲ್ಲ ಎಲ್ಲನೂ ಕೇಳ್ತಾರೆ ನಿಂತ್ಕೊಂಡು. ಅಷ್ಟು ಹೊಂದ್ಕೊಂಬಿಟ್ಟಾರೆ ನೋಡ್ರಿ ಅವ್ರು ನಮ್ಮ ಮಾಮು ಅಂತ. ಅವ್ರ ಜೋಡಿ ಅವರು ನಮ್ಮ ಮಾಮುಗೆ ಇದು ಮಾಡಂಗಿಲ್ಲ ಬಿಡ್ರಿ, ಅಷ್ಟು ಚಲೋ ಇದು ನೋಡ್ರಿಪ್ಪ. ನಮ್ಮ ಮಾಮಿಯವರು ನಾನಾರಿ ಇವರು 85 ವಯಸ್ಸು ಅಂದಿವಲ್ರಿ ಅವ್ರ ಮನೆಯವ್ರು ನೋಡ್ರಿ. ಇವ್ರಿಗೆ ಇವಾಗ 102 ಅಂತ್ರಪ್ಪ ವಯಸ್ಸು. ನಾನು ಇನ್ನು ಎಷ್ಟು ಗಟ್ಟಿ ಅದ ನೋಡ್ರಿ. ಅವ್ರೂ ಹಲ್ಲೂ ಎಷ್ಟು ಗಟ್ಟಿ ಅದ ರೀ. ಎಲ್ಲ ಹೆಂಗೆ ಊಟ ಮಾಡ್ತಾರೆ, ಹಣ್ಣು ಎಲ್ಲ ಕಡ್ಕೊಂಡು ತಿಂತಾರೆ ನೋಡ್ರಿ. ನನಗೊಂಥರ ಯಪ್ಪ ಎಷ್ಟು ಗಟ್ಟಿ ಅದಾರಲ್ಲ ಇವರು ಅಂತಂದು ಹೇಳಿ. ಇವ್ರಿಗೆ 15 ಮಕ್ಳು ಅಂತ್ರಿಪ್ಪ. ಇವು 15 ಮಕ್ಳು ರೀ. 15 ಮಕ್ಳು ಹರಿದ್ರು ನಾನಿ ಹೆಂಗೆ ಅದ ನೋಡ್ರಿಪ್ಪ. ಭಾಳ ಅಂದ್ರೆ ಭಾಳ ಗಟ್ಟಿ ಬಿಡ್ರಿ ಇವ್ರು ನೋಡಿ. ಈಗಿನ ಕಾಲದಾಗೆಲ್ಲ ಇಷ್ಟು ವಯಸ್ಸು ಮಟನೂ ಬದುಕ್ಬೋದ್ರಿ. ಹಿಂದಿನ ಕಾಲದ ಮಂದಿ ಭಾಳ ಅಂದ್ರೆ ಭಾಳ ಗಟ್ಟಿ ಇರ್ತಾರೆ. ಇವಾಗ ನಾವು ಏನು ತೊಗೊಂಬಂದಿದ್ವಲ್ರಿಪ್ಪ ಡ್ರೆಸ್ ನವಾಜಗೆ. ನಾವು ಗಂಧ ಹಚ್ಚಿ ನಮ್ಮ ಮಾಮ ನಮ್ಮ ಮಾಮಿಗನ ನಮ್ಮ ಮನೆಯವರು ನಾನು ತಮ್ಮನ ಡ್ರೆಸ್ ನೋಡ್ರಿ ಎಷ್ಟು ಸೂಪರ್ ಆಗೈತಿ. ಅದಕ್ಕೆ ತೋಳು ಒಂದು ಹಚ್ಚಿಸ್ಬೇಕಾಗಿತ್ರಿಪ್ಪ. ಇಲ್ಲಿ ಅರ್ಜೆಂಟ್ ಒಳಗೆ ಯಾರು ಹಚ್ಕೊಡ್ಲಿಲ್ಲ ರೀ. ಆಕೆ ಕೇಳಿಲ್ರಿ ತೋಳು ಹಚ್ಚಿಸ್ಮೇಲೆ ಹಾಕೊಂಡ್ಬಿಡ ಅಂದ್ರೆ ಇಲ್ಲ ನಾ ಹಾಕೊತೀನಿ, ಅಲ್ಲಿ ಊರಿಗೆ ಹೋದ್ಮೇಲೆ ಸಣ್ಣ ಹಾಕೋ ಕಡೆ ಹಚ್ಚಿಸ್ಕೊತೀನಿ ತಗೋ ಅಂತೇಳಿ ಹಾಕೊಂಡ ಬಿಟ್ಲೆ ರೀ ಆಕೆ. ಇಲ್ಲಿ ಇದನ್ನು ನಾನು ಅರ್ಬಿ ತೊಗೊಂಬಂದಿದ್ದೆ ರೀ. ಈಗ ಅರ್ಬಿ ಕೊಟ್ಟೆ ರೀ. ಆಮೇಲೆ ಒಂದು ಸಣ್ಣದು ಬ್ರೇಸ್ಲೆಟ್ ತೊಗೊಂಬಂದಿದ್ದೆ ರೀ ನಾನು. ಆ ಬ್ರೇಸ್ಲೆಟನ್ನು ಹಾಕಾಕತ್ತೀನಿ ನೋಡ್ರಿಪ್ಪ ನಾನು ಇಲ್ಲಿ. ಏನೋ ಇನ್ನೂ ನಮ್ಮ ಮಾಮಿಗೂ ನಮ್ಮ ಮಾಮಗೆ ಅರ್ಬಿ ತೊಗೊಂಬರಕ್ಕಾಗಿತ್ತು ರೀ. ನಾನು ಹೋದ ತಿಂಗಳನ್ನ ಪೇಮೆಂಟ್ ಬಂದಾಗ ಈಗ ಈ ಸರ ಇದನ್ನು ತೊಗೊಂಡು ಇಟ್ಕೊಂಡ್ರೆ ಮತ್ತು ಈ ತಿಂಗಳು ಪೇಮೆಂಟ್ ಬಂದಾಗ ನಮ್ಮ ಮಾಮಿಗೆ ಅರ್ಬಿ ತೊಗೊಂಡು ಹೋದ್ರಾತು ಅಂಥೇಳಿ ಭಾಳ ಇದನ್ನು ಮಾಡಿದ್ದೆ ರೀ. ನಮ್ಮ ಮಾಮ ಒಂಥರ ಅಳಾಕತ್ಬಿಟ್ರಿ ನಾನು ಮಾಡೋದು ನೋಡಿ. ಹಂಗಾಗಿ ನನಗೂ ಭಾಳ ಅಲ್ಲಿ ಎಮೋಷನಲ್ ಆದ್ರೆ ನಾನು ಅಲ್ಲಿ ಸ್ಟೇಜ್ ಮೇಲೆ ನಮ್ಮ ಮಾಮನ ಮುಖ ನೋಡಿ
ಈಗ ನಾನು ಹತ್ಕೊಂತ ಕುಂತ್ರೆ ನಮ್ಮ ಮಾಮೂ ಅಳತಾನ ಅಂತೇಳಿ ನಾ ಏನಲ್ಲಿ ಇದನ್ನು ಮಾಡಲಿಲ್ಲ ರೀ. ಅವಂಗೆ ನವಾಜಿಗೆ ಅವ್ನ ಕೈಯಾಗ ಅರ್ಬಿ ಕೊಟ್ಟು ಅವ್ಗೆ ಬ್ರೇಸ್ಲೆಟ್ ಹಾಕಿ ಬಂದೆ ರೀ ನಾನು ಸ್ಟೇಜ್ ಇಳಿದು. ಅವತ್ತು ಆಗ ನನಗೆ ಸೀರೆ ಉಟ್ಕೊಳಕನ ಮನಸ್ಸಾಗಲಿಲ್ಲ ರೀ. ಯಾಕಂದ್ರೆ ನನಗೂ ಸ್ವಲ್ಪ ನಮ್ಮ ಮನೆಯವ್ರದ್ದು ಅವ್ರಿಗೂ ಆರಾಮಿಲ್ಲ ಅಂತೇಳಿ ಅದೊಂದು ಚಿಂತೆ ಒಳಗಿದ್ದೆ ರೀ. ಆಮೇಲೆ ನಮ್ಮ ನಾನೇ ಇಲ್ಲ, ನಮ್ಮ ಅವ್ವನೂ ಇಲ್ಲ ನೋಡಿ ಇದನ್ನೆಲ್ಲ ನೋಡೋಕ್ಕಂತೇಳಿ ನನಗೂ ಒಳಗಿಂದೊಳಗೆ ನಮ್ಮ ಮಾಮು ಯಾವಾಗ ಇದನ್ನು ಫಂಕ್ಷನ್ ಮಾಡಾಕತ್ತಾನಂತೇಳಿ ಹಮ್ಕೊಂಡನ ಅವಾಗ್ಲಿಂತ್ರ ನನಗೂ ಭಾಳ ದುಃಖ ಇತ್ತು. ಎಂತ ನೋಡು ನಮ್ಮ ಮಾಮಗೂ ಅವ್ರ ತಂದೆ ತಾಯಿ ನೋಡೋ ಅಂಥದ್ದು ಇದಿಲ್ಲ, ನಮಗೂ ಇಲ್ಲ ಅಂತೇಳಿ ಭಾಳ ಇದಾತ್ರಿ. ಆದರೆ ಎಲ್ಲರೂ ನಿಂತು ನಮ್ಮ ಮಾಮನ ಮಗಂದು ಫಂಕ್ಷನ್ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ರಿ. ಅದ ಒಂದು ನನಗೆ ಭಾಳ ದೊಡ್ಡ ಖುಷಿ ಆಯ್ತು ನೋಡ್ರಿಪ್ಪ. ನಾನು ನಮ್ಮ ಮಾಮ ತೊಗೊಂಬಂದು ಸೀರೆ ಉಟ್ಕೋಬೇಕಂತ ಮಾಡಿದ್ದಾರೆ, ಆದ್ರೆ ನನಗೆ ಅಲ್ಲಿ ಕಲೀಲೇ ಇಲ್ಲರಿಪ್ಪ. ನನಗೆ ಇರ್ಲಿ ಬಿಡ ಅಂತಂದೇಳಿ ಇದನ್ನ ಉಟ್ಕೊಂಡಿದ್ನಲ್ಲ ರೀ. ಇದ್ರ ಮೇಲೆನ ಫಂಕ್ಷನ್ ಮುಗಿಸ್ಬಿಟ್ಟೆ ರೀ ನಾನು. ಈಗ ನೋಡ್ರಿಪ್ಪ ಇಲ್ಲಿ ಟೈಮ್ ಆಗಲೇ ಈಗ 2 ಗಂಟೆ ಆಯ್ತು. ಮತ್ತು ಇಲ್ಲೆಲ್ಲ ಈಗ ಊಟದ ದೇವಸ್ಥಾನ ನಡೆಯತ್ತೈತೆ ರೀ. ನೋಡ್ರಿ ಎಲ್ಲ ಈಗ ಊಟ ಕೊಡತ್ತಾರೆ. ಆಮೇಲೆ ಇಲ್ಲಿ ನಮ್ಮ ಕಲಿ ದುಡ್ಡು ಎಲ್ಲರೂ ನಿಂತಾರೆ, ಇಲ್ಲಿ ತಾಟ್ನಾಗ ಹಾಕಿದ್ದಾರೆ ನೋಡ್ರಿ. ಗನಿ ಮಾಮಕ್ಕೆ ಯಾಕರ್ರಾಗೆ ಗನಿ ನೀ ಏನು ಮಾಡಕತ್ತಿ? ಸರಿಲೇ ಹೇಳ, ಇಲ್ಲೇ ಜೂನ್ ಮಾಡೀನಿ. ಇವ್ರು ಯಾರು ಚಾಚಿ ಮಾಮನ ದೋಸ್ತ್ರನು ಇವರೆಲ್ಲ? ಅಲ್ಲ ಗನಿಯರ ಓನರ್ ಅನ್ನೋರು ಅಂದ್ರೆ ನಮ್ಮ ಚಾಚಾ ಕೆಲಸ ಮಾಡಕ್ ಹೋಗ್ತಾರಲ್ರಿ, ಅವ್ರ ಓನರ್ ಇವರು. ನಮ್ಮ ಮಮತಾ ಬಂದಳ್ರಿ, ಮಮತಾನ ಗಂಡ ಬಂದಾರ್ರಿ. ಈಗ ಅವರು ಆಯರ್ ಮಾಡಕ್ಕೆ ನಿಂತಾರ್ರಿ. ಆದ್ರೆ ನಮ್ಮ ನಮ್ಮ ಮಾಮಿ ಹೋಗ್ಬಿಟ್ಟಾರ ಅಲ್ಲಿಂತ್ರ ಎದ್ದು. ಅಂದ್ರೆ ಮಂದಿ ಕರೆಯಕ್ಕೆ ಹೋಗ್ಯಾರ್ರಿ ಅವರು. ಈಗ ಅವ್ರು ಬರೋವರೆಗೂ ವೇಟ್ ಮಾಡಿ ಅವರು ಆಯರ್ ಮಾಡ್ತಾರೆ. ನಸ ನೀ ಬಂದೆ ರೆಡಿಯಾಗಿ? ನಿನ್ನ ಮಗ ರೇಷ್ಮಾ, ನಿನ್ನ ಮಗ ಮಕ್ಕಳನ್ನ ಮಕ್ಕಳದ ತಡ ಎಲ್ಲ ಇವ್ರು ಎಲ್ಲಾರ ಒಂದಿನ ಏನೋ ಕಾರ ಐತ ಒಂದಿನ ಮುಂಚೆ ಹೇಳ್ಬೇಕಿವ್ರು ರೆಡಿ ಆಗಾಕ. ಇವರೆಲ್ಲ ನೋಡ್ರಿಪ್ಪ ನಮ್ಮ ಮಾಮಿಯರ ದೊಡ್ಡಮ್ಮ ಮತ್ತು ಚಾಚಿಯರ್ ಎಲ್ಲಾರು ಕೂಡ ಈಗ ಊಟ ಮಾಡಿದ್ರೆ ನಿನ್ನೆ ಬಂದಿದ್ರು ಅವ್ರು. ಇವತ್ತಲ್ಲೇ ಹೊಂಟಾರ್ರಿ ಅವರು. ನೋಡಿ ನಮ್ಮ ಮಾಮೂ ಬಂದಾರೆ. ಯಾಕಂದ್ರೆ ಮಮತಾರ್ ನಿಂತ್ಕೊಂಡಾರಿ ಲಾಯರ್ ಮಾಡ್ಬೇಕಂತೇಳಿ. ಮಾಮ ಚೇಂಜ್ ಮಾಡ್ಬೋದಲ್ಲೇ. ಮಾಮಿ ಹೋಗಿ ಬರ್ರಿ. ನೋಡ್ರಿ ನಮ್ಮ ಮಮತಾರ ಮಾಡಕ್ ಕುತ್ಕೊಂಡ್ರ ನೋಡ್ರಿ. ನಾವು ವಿಡಿಯೋ ಮಾಡ್ತೀವಿ ಅಂತ ನಮ್ಗೆ ವಿಡಿಯೋದವ್ರಿಗೆ ಹೇಳಿಲ್ಲ. ಮುಂತ ಹಿಂಗೆ ನಿಂದ್ರಮ್ಮ, ಹಿಂಗೆ ನಿಂದು ಸೈಡ್ ನಿಂತು ಕೊಡ. ಹಂಗೆ ಎಲ್ಲ ಮಾಡಿ ಇಲ್ಲಿ ಗಲ್ಸರಿಗೆ ಜಾಸ್ತಿ ಆರಾಮದಿರ ನಮ್ಮ ಆರಾಮದೇವ. ಈಗ ನೋಡ್ರಿ ಇವ್ರು ಅದಾರಲ್ರಿ ನಮ್ಮ ರೇಷ್ಮಾ ಅದಾಳಲ್ರಿ, ಅವ್ರ ಅಕ್ಕ ನೋಡ್ರಿ ಅವ್ರು.
ಫಸ್ಟ್ನೇದವ್ರಿ ಇವರು. ಇವರು ನೋಡ್ರಿ ನಮ್ಮ ರಿಲೇಷನ್ ಇವರು ನಮ್ಮ ಮಾಮಿ ಆಗ್ಬೇಕ್ರಿ. ಈಗ ನವಾಜ್ಗೆ ಅವರು ಆಯರ್ ಮಾಡತ್ತಾರ ನೋಡ್ರಿ. ಏ ಮಾಮಿ ಈ ಕಡೆ ಹೊಳ್ಳ ಒಂದಿಟ್ಟ. ಅವ್ ನಿದ್ದೆ ಬರಾಕತ್ತ ಕಣ್ಣ ಸಣ್ಣ ಮಾಡ್ಯಾನ. ಇನ್ನು ಉಂಡಲ್ಲ ಏನಿಲ್ಲ, ಖಾಲಿ ಹೊಟ್ಟೆಗೆ ನಿದ್ದೆ ಬರಾಕತ್ತ ಅವಂಗ. ಆರಾಮದೇ ಪಕ್ರಮ್ಮ? ಆರಾಮದೇ ನೋಡು. ಅವಂಗಿದ ಒಜ್ಜೆ ಆಗ್ಬಿಟ್ಟತಣ ಹಾರ. ಸಾನಿಯಾ ಡ್ರೆಸ್ ಸೂಪರ್ ಆಗೈತೆ ನೋಡಿದ. ಏ ಮಸ್ತ್ ಐತಿ ಸಾನಿಯಾ, ಭಾಳ ಸೂಪರ್. ಹಾಂ ಭಾಳ ಮಸ್ತ್ ಕಾಣಕತ್ತೈತಿ. ಎಷ್ಟು ದಿನ ಆಗಿತ್ತು ನೋಡ ತಗೊಂಡಲ್ಲ? ಹೌದು. ಹ್ಞೂ ಹಚ್ಕೊಟ್ಲು ಪಾಪ ನಿನ್ನೊಬ್ಬ ಇದು ಮಾಡೋದ್ರಾಗಂದ್ರೆ, ಹೌದಿಲ್ಲ? ನೋಡ್ರಿ ನೀರಿಂದೆಲ್ಲ ಇದು ಮುಗೀತ್ರಿ. ಈಗ ಫಂಕ್ಷನ್ ಮುಗೀತು. ಇಲ್ಲೆಲ್ಲ ಮತ್ತು ಶಾಮ್ಯಾನ ತೆಗ್ಯಾಕತ್ತ ನೋಡ್ರಿ ನಮ್ಮ ತಮ್ಮರು ಎಲ್ಲರೂ. ನೀನು ಹಾಕೊಂಬಂದು ಎಷ್ಟು ಖುಷಿಯಾಗಿತ್ತು. ಇವತ್ತು ನೋಡ್ರಿ ಎಲ್ಲ ತೆಗ್ಯಾಕತ್ತಿದ್ರಿ. ನೋಡ್ರಿ ಅಲ್ಲೆಲ್ಲ ಇದನ್ನ ಮಾಡಕತ್ತಾರ. ಸಾಮಾನೆಲ್ಲ ತಿಕ್ ಇಟ್ಟಾರ್ರಿ. ಇದನ್ನ ಮತ್ತೆ ಯಾರಿಗೆ ಸ್ವಲ್ಪ ಊಟ ಮಾಡಿ ಬೇಡ ಬಿರಿಯಾನಿ ತರ್ಸಂತ ಇಲ್ಲ ಅಲ್ಲಿ ನಾನು ಇಲ್ಲಿ ನೋಡ್ರಿ ಈಗ ವಾಪಸ್ ಮನೆಗೆ ಕರ್ಕೊಂಬಂದ್ಮೇಲೆ ಸಂಜೆ ಮುಂದ್ರಿ ಎಲ್ಲ ಫಂಕ್ಷನ್ ಮುಗಿತಲ್ರಿ, ಮನೆಗೆ ಕರ್ಕೊಂಬಂತ್ರಿ. ಮತ್ತು ಆಮೇಲೆ ಹಿಂಗೆ ಇಲ್ಲಿ ಕುಂದಿರ್ಸಿತ್ರಿ. ಕುಂದಿರ್ಸಿದ ಮೇಲೆ ಎಲ್ಲರೂ ನೋಡಕತ್ತಿದ್ರು. ಮತ್ತು ಈಗ ನೋಡ್ರಿ ಹೆಂಗೆ ನಾಗಾಕತ್ತ ನಾವ ಭಾಳ. ನೀವು ನಿಮ್ಮ ಹೆಸರು ಹೇಳ್ಬೇಕು, ನಿಮ್ಮ ಹೆಸರು ಹೇಳ್ಬೇಕು. ನೀವು ಅವ್ರಿಗೆ ಏನಾಗಬೇಕು ಅಂತ ಹೇಳ್ಬೇಕು. ನೀವು ಹೇಳ್ರಿ. ಮತ್ತೆ ನಿಮ್ಮ ಹೆಸರು ಮೌಲಾಲಿ ರೀ. ಅವಂಗೆ ಏನಾಗಬೇಕ್ರಿ ನೀವು? ನಾನಾರೇನ್ರಿ? ನೀವು ರೀ? ನೀವು ನಾನಿ ರೀ ಅಂದ್ರೆ ನಾನೇನ್ರಿ? ಈಗ ನೋಡ್ರಿ ನಾನಿ ಅಂತ ಹೋದ್ರಿ. ಹುಡುಗಗೆ ವಿಶ್ ಮಾಡಿ. ಇವ್ರು ಯಾರಿಪ್ಪ ಅಂದ್ರೆ ಹುಡುಗನ ನಾನಿ ರೀ, ಇವ್ರ ದಾದಿ ರೀ. ಹಾಂ ರೀ. ಯಾವ ಊರಿ ನಿಮ್ದು ಅಮ್ಮಾರ? ಇಟ್ಟಿಗೆ ಏನ್ರಿ ನಿಮ್ದು ರೀ? ಯಾವ್ದು ರೀ? ಹೌದು ರೀ. ಹಾಂ ರೀ. ಹಾಂ ರೀ. ಮತ್ತೇನು ಸುಮ್ಮನೆ ಇದೆ ದೃಷ್ಟಿ? ಹೌದು. ನಮ್ಮ ಹುಡುಗ ದೃಷ್ಟಿ ಆಗೈತೆ ಬಿಡ. ನೋಡ್ರಿ ಇವರ ಹುಡುಗ ಇವರು ನಾನಿ ಆಗ್ಬೇಕು, ಇವರು ನಾನಿ ಆಗ್ಬೇಕು. ದೊಡ್ಡ ನಾನಿ ಸಣ್ಣ ನಾನಿ. ನೀವೇನಾದ್ರು ಹುಡುಗ್ರಿ? ದೊಡ್ಡಮ್ಮ ಏನ್ರಿ? ಹಾಂ. ಸೋನು ಏನು ಮಾಡಕತ್ತಾರ ನಿಮ್ಮ ತಮ್ಮಗೆ? ಸೋನು